ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫಲೂಡಾ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅದು ಈ ಸಮ್ಮರಲ್ಲಿ ಇದನ್ನು ಮನೇಲೇ ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಇದು ಹೆಲ್ದಿಯಾಗೂ ಇರುತ್ತೆ. ಸೊ ನಾನು ಇದಕ್ಕೆ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರಿಗೆ 1 ಕಪ್ ಆಗೋಷ್ಟು ವಾಟರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆಂದ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ಸೊ ನಾನು ಬಾಯ್ಲ್ ಆಗಬೇಕಾದ್ರೆ ಅದನ್ನು ತಿರುಗಿಸ್ತಾನೇ ಇದ್ದೀನಿ, ಯಾಕಂದರೆ ಕೆನೆ ಕಟ್ಕೋಬಾರ್ದು ಅನ್ನೋ ರೀಸನ್ಗೆ. ಸೊ ಇದು ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಹೇಗಾಗ್ತಾ ಇದೆ, ಎಷ್ಟು ಬೇಕಾಗ್ಬೋದು ಅಂತ ಹೇಳಿ. ಸೊ ನಾನು ಇದನ್ನು ಅದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ಮತ್ತು ಪುನಃ ನಾನು ಈ ಥರ ತಿರುಗಿಸ್ತಾ ಇದಕ್ಕೆ ಒಂದು ಪ್ಯಾಕಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಮಿಲ್ಕ್ ಪೌಡರ್ನ ಹಾಕ್ಬೋದು, ಯಾಕಂದರೆ ಸ್ವಲ್ಪ ತಿಕ್ಕಾಗಿ ಬರಲಿ ಅನ್ನೋ ರೀಸನ್ಗೆ ನಾನು ಮಿಲ್ಕ್ ಪೌಡರ್ನ ಹಾಕ್ತಾ ಇರೋದು. ಸೊ ನಾನು ಒಂದೇ ಹಾಕ್ಕೊಂಡಿರೋದು. ಇದನ್ನು ಚೆಂದ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡಾದಮೇಲೆ ಇನ್ಸ್ಟೆಂಟಾಗಿ ಬರುತ್ತೆ ಫಲೂಡದು. ಸೊ ನಾನೀಗೇನು ತೋರಿಸ್ತೀನಿ ಅದು ಪಿಸ್ತಾ ಫ್ಲೇವರ್, ತುಂಬ ಚೆನ್ನಾಗಿರುತ್ತೆ. ನಾನು ಅದರಲ್ಲಿ ಏನಾದರೂ ಆ ಪ್ಯಾಕೆಟಲ್ಲಿ ಇರುತ್ತೆ, ನಾನು ಅದನ್ನು ಹಾಕಿರೋದು. ನಾನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ಇದರಲ್ಲಿ ಶಾವಿಗೆ ಥರ ಇರುತ್ತೆ, ಅದನ್ನು ಹಾಕಿ ಈ ಪಾಯಸಕ್ಕೆ ನೀವು ಎಷ್ಟು ಕುದಿಸ್ಕೋತೀರೋ ಅಷ್ಟೇ ಅದೇ ಥರ ಇದನ್ನು ಕುದಿಸ್ಕೋಬೇಕು. ಮತ್ತು ಅದರಲ್ಲಿ ಇನ್ಸ್ಟೆಂಟ್ ಆಗಿರುತ್ತೆ, ಒಂದು ಶುಗರು ಮತ್ತು ಪಿಸ್ತಾ ಫ್ಲೇವರ್ ಇರುತ್ತೆ, ಮತ್ತು ಸಬ್ಜಾ ಸೀಡ್ಸ್ ಇರುತ್ತೆ. ಇದೆಲ್ಲನೂ ಅವರೇ ರೆಡಿ ಮಾಡಿ ಕೊಟ್ಟಿರೋದ್ರೆ ನಮಗೇನು ಬೇರೆ ಕೆಲಸನೇ ಇರೋದಿಲ್ಲ, ಜಸ್ಟ್ ಹಾಕಿ ಬಾಯ್ಲ್ ಮಾಡಿದರೆ ಆಯಿತು. ಸೊ ತುಂಬ ಚೆನ್ನಾಗಿ ಬಾಯ್ಲ್ ಆಗಿ ಅದೆಲ್ಲ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ. ಬೇಕು ಅಂದರೆ ಎಕ್ಸ್ಟ್ರಾ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ನಾನೊಂದು ಪಾತ್ರೆಗೆ ಬೇರೆ ಎಕ್ಸ್ಟ್ರಾ ಇಟ್ಕೊಂಡು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು. ಸ್ವಲ್ಪ ಕೂಲ್ಡ್ ಆದಮೇಲೆ ನಾನು 2 ಕಪ್ ಐಸ್ ಕ್ರೀಮ್ ತೊಗೊಂಡು ಈ ಥರ ಹಾಕಿ ಎಲ್ರಿಗೂ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಫಲೂಡಾ ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಮತ್ತೊಮ್ಮೆ ಟೇಸ್ಟ್ ಮಾಡಿ ನೋಡಿ.